ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ನೀತಿ ವೇಣುಗೌಡ. ನಿನ್ನೆ ದರ್ಶನ್ ಅರೆಸ್ಟ್ ಮಾಡಲಾಗಿತ್ತು. ಈಗ ಇವತ್ತಿನ ಪರಿಸ್ಥಿತಿಯನ್ನು ನೋಡೋದಾದ್ರೆ ಏನ್ ಡೆವಲಪ್ಮೆಂಟ್ ಆಗಿದೆ, ಸದ್ಯ ದರ್ಶನ್ ಯಾವ ಸ್ಥಿತಿಯಲ್ಲಿದ್ದಾರೆ, ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಹಕ್ಕೆ ಆಗಿರುವಂತದ್ದು ದರ್ಶನ್, ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿರುವಂತದ್ದು ದರ್ಶನ್ ಪವಿತ್ರ ಗೌಡ ಸೇರಿ 5 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಇರೋದು. ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್, ಪ್ರದೋಷ್, ಲಕ್ಷ್ಮಣ್, ನಾಗರಾಜ್ ಇದ್ದಾರೆ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ A1 ಪವಿತ್ರ ಗೌಡ ಇರುವಂಥದ್ದು. ಜೈಲಿನ ಮೆನು ಪ್ರಕಾರ ದರ್ಶನ್ ಅಂಡ್ ಗ್ಯಾಂಗ್ಗೆ ತಿಂಡಿ ನೀಡಲಾಗತ್ತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನು ಕೂಡ ವಿತರಣೆ ಮಾಡ್ತಾರೆ. ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಹಕ್ಕೆ ಆಗಿರೋದು ದರ್ಶನ್. ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿರೋದು ದರ್ಶನ್ ಪವಿತ್ರ ಗೌಡ ಸೇರಿ 5 ಆರೋಪಿಗಳಿಗೂ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಸದ್ಯ ಕ್ವಾರಂಟೈನ್ ಸೆಲ್ ಅಂದರೆ ಕ್ವಾರಂಟೈನ್ ಸೆಲ್ ಅಂತ ಇರುತ್ತೆ. ನೀವು ಆಲ್ಮೋಸ್ಟ್ ಕೇಳಿರ್ತೀರ ಕ್ವಾರಂಟೈನ್ ಅಂದರೆ ಏನು ಅನ್ನೋದು. ಕೋವಿಡ್ ಸಂದರ್ಭದಲ್ಲೇ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಜೈಲಿನಲ್ಲಿ ಏನು ಅಂತಂದರೆ ಇವರೆಲ್ಲ ಈಗ ಹೋಗ್ತಾ ಇರೋದಲ್ವಾ, ಹೊರಗಿನಿಂದ ಹೋಗ್ತಿದ್ದಾರೆ. ಇವರಿಗೆಲ್ಲ ಏನಾದ್ರು ರೋಗ ಇದ್ದು ಆ ರೋಗ ಮತ್ತಲ್ಲಿ ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ, ಅಪರಾಧಿಗಳಿಗೆ ಇವರಿಗೆಲ್ಲ ಬಂದ್ಬಿಟ್ರೆ ಕಷ್ಟ ಅಂತ ಮೊದಲಿಗೆ ಯಾರೇ ಆದ್ರೂ, ದರ್ಶನ್ ಅಂತಲೇ ಅಲ್ಲ, ಯಾರೇ ಹೋದರೂ ಅವರನ್ನು ಕ್ವಾರಂಟೈನ್ನಲ್ಲಿ ಇರಿಸ್ತಾರೆ. ಕ್ವಾರಂಟೈನ್ ಅಂತಲೇ ಒಂದು ರೂಮ್ ಇದೆ, ಅಲ್ಲಿ ಇರಿಸ್ತಾರೆ. ಇವರಿಗೇನಾದರೂ ಕಾಯಿಲೆ ರೋಗ ಇದ್ದು ಮತ್ತು ಸ್ಪ್ರೆಡ್ ಆದರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು 3-4 ದಿನ ಆದಮೇಲೆ ಇವ್ರಿಗೇನು ಸಮಸ್ಯೆ ಇಲ್ಲ ಅಂತ ಆದರೆ ಅವರನ್ನು ನಾರ್ಮಲ್ ಆಗಿ ಶಿಫ್ಟ್ ಮಾಡ್ತಾರೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ಈ ಕೊಲೆ ಆರೋಪಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನಿನ್ನೆ ತನಕ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿತ್ತು. ಅದಾದಮೇಲೆ ಬೇಲ್ ಕ್ಯಾನ್ಸಲ್ ಆಯಿತು. ಬೇಲ್ ಕ್ಯಾನ್ಸಲ್ ಆಗಿದ್ದೆ ತಡ ಇವರನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಇಮಿಡಿಯೇಟ್ ಆಗಿ ಪೊಲೀಸರ ಮೂಮೆಂಟ್ ನಿನ್ನೆ ಏನೇನಾಯಿತು ಅನ್ನೋದನ್ನು ನೀವು ನೋಡಿದ್ರಿ. ಸೊ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಮೆನ್ಯೂ ಇದೆಯೋ, ಇವತ್ತು ಚಿತ್ರಾನ್ನನೋ, ಪುಳಿಯೋಗರೆನೋ, ಮೊಸರನ್ನನೋ, ಉಪ್ಪಿಟ್ಟು, ಕೇಸರಿ ಬಾತು, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ಅಲ್ಲೂ ಏನಾದರೂ ಸ್ಪೆಷಲ್ ಇರ್ಬೋದು, ಗೊತ್ತಿಲ್ಲ. ಸೊ ಆ ತಿಂಡಿಯನ್ನೇ ಕೊಟ್ಟಿರ್ತಾರೆ. ಯಾವುದೇ ರಾಜಾತಿಥ್ಯ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಛೀಮಾರಿ ಹಾಕ್ಬಿಟ್ಟಿದೆ. ಅದರಿಂದಲೇ ಸಾಕಷ್ಟು ಸಮಸ್ಯೆಯನ್ನು ದರ್ಶನ್ ಎದುರಿಸಿರೋದು. ಲಾಸ್ಟ್ ಟೈಮ್ ಸಿಗರೇಟು, ಕಾಫಿ ಕಪ್ಪು ಎಲ್ಲ ಇತ್ತಲ್ಲ, ಈ ಸಲ ಏನಾದರೂ ನನಗೆ ಆ ಏರಿಯಾದೇ ಚಾಕ್ನ ಬೇಕು, ಈ ಏರಿಯಾದೇ ಬಿರಿಯಾನಿ ಬೇಕು ಅಂತ ಏನಾದ್ರು ತರಿಸ್ಕೊಂತು ಅಂತಂದರೆ ಗ್ರಾಚಾರ ಮತ್ತು ಹಾಳಾಗ್ಬಿಡತ್ತೆ. ಸೊ ಹಾಗಾಗಿ ಜೈಲಲ್ಲಿ ಏನಿರುತ್ತೋ ಇವತ್ತು ಅದನ್ನೇ ಕೊಡ್ತಾರೆ, ಅದನ್ನೇ ತಿನ್ನಬೇಕಾದಂಥ ಪರಿಸ್ಥಿತಿ. ಜೈಲಿನ ಮೆನು ಪ್ರಕಾರ ದರ್ಶನ್ಗೆ ಇವತ್ತು ತಿಂಡಿಯನ್ನು ಕೊಡ್ತಾರೆ. ಸೊ ಅದನ್ನೇ ಸೇವಿಸಬೇಕಾಗತ್ತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೀಗ ಜೈಲು ಹಕ್ಕೆ ಆಗಿರೋದು. ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಈಗ ತಾನೇ ವಾಪಸ್ ಮರಳಿ ಜೈಲಿಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಯಾವುದೇ ಆ್ಯಕ್ಷನ್ಸ್ಗಳನ್ನು, ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಆಪ್ಷನ್ಸು ಇಲ್ಲ ಅನ್ನೋದನ್ನು ನಿನ್ನೆ ಕಾನೂನು ತಜ್ಞರು ವಿಶ್ಲೇಷಿಸ್ತಾ ಇದ್ರು. ಒಂದು 3 ತಿಂಗಳಿಗಂತೂ ಕಷ್ಟ ಅಂತ. ಅದಾದಮೇಲೆ ಬೇಕಾದರೆ ಹೆಲ್ತ್ ಅಪ್ಸೆಟ್ ಆಗಿದೆಯೋ, ಸಿನಿಮಾ ಶೂಟಿಂಗ್ ಇದೆಯೋ, ಬಂಡವಾಳ ಹಾಕ್ಬಿಟ್ಟಿದ್ದಾರೋ, ಲಾಸ್ ಆಗಿಬಿಡುತ್ತೆ ಅಂತನೋ, ಇನ್ನೊಂದು ಮತ್ತೊಂದು ಯಾವುದಾದ್ರೂ ಗ್ರೌಂಡ್ಸ್ ಮೇಲೆ ಇವರು ಬೇಲ್ ಅಪ್ಲೈ ಮಾಡ್ಕೊಳ್ಳಬಹುದಾದ ಒಂದು ಚಿಕ್ಕ ಸಾಧ್ಯತೆ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಒಂದು 3 ತಿಂಗಳು ಮಟ್ಟಿಗಂತೂ ಏನೂ ಇಲ್ಲ ಅನ್ನೋದನ್ನು ಕಾನೂನು ತಜ್ಞರು ನೆನ್ನೆ ತಿಳಿಸ್ದಾಗಿದ್ರು. ಇದೀಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಹಕ್ಕೆ ಆಗಿರುವಂಥ ದರ್ಶನ್ ನಿನ್ನೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿ ಅದಾದ ನಂತರ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಅಂದರೆ ಇವರಿಗೆ BP ಇದೆಯಾ, ಶುಗರ್ ಇದೆಯಾ, ಎದೆ ಬಡಿತ ಜೋರಾಗಿದೆಯಾ, ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ ಅಲ್ಲ. ಮತ್ತು ಆಮೇಲೆ ಪೊಲೀಸರ ಮೇಲೂ ಯಾವುದೇ ರೀತಿಯಾದಂಥ ಆರೋಪ ಬರಬಾರ್ದು. ಇಲ್ಲ ನಾನು ಚೆನ್ನಾಗಿದೆ, ಹೊಡೆದ್ಬಿಟ್ರು, ಗಾಯ ಆಗ್ಬಿಡ್ತು, ಆ ಥರದ್ದೆಲ್ಲ ಏನೂ ಆಗಬಾರ್ದು ಅಂತ ಒಂದು ಜನರಲ್ ಚೆಕಪ್ ಮಾಡಿಸಿದ್ದಾರೆ. ಸೊ ಎಲ್ಲ ನಾರ್ಮಲ್ ಆದಮೇಲೆ ಕರ್ಕೊಂಡೋಗಿ ಕ್ವಾರಂಟೈನ್ ಸೆಲ್ಲಲ್ಲಿ ಬಿಟ್ಟಿದ್ದಾರೆ. ಕ್ವಾರಂಟೈನ್ ಸೆಲ್ ಯಾಕೆ ಅನ್ನೋದು ನಾನು ಆಗಲೇ ಹೇಳಿದ್ದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ದರ್ಶನ್ ಜೈಲಿನಲ್ಲಿ ಆಚರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೊದಲ ದಿನ ಇವತ್ತಿನ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ? ಒಂದು, ಕ್ವಾರಂಟೈನ್ ಸೆಲ್ನಿಂದ ಇವ್ರನ್ನ ಯಾವಾಗ ನಾರ್ಮಲ್ ಸೆಲ್ಲಿಗೆ ಶಿಫ್ಟ್ ಮಾಡ್ತಾರೆ? ನೀತಿ, ಈಗಾಗಲೇ ಏನು ನೆನೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಜಾಮೀನು ಕ್ಯಾನ್ಸಲ್ ಆದ ಬೆನ್ನಲ್ಲೇ ಇದೀಗ ಆರೋಪಿಗಳನ್ನು ಬಂಧಿಸಿರುವಂಥ ಪೊಲೀಸರು ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸ್ ಮಾಡಿದ್ರು. ಅಲ್ಲಿಂದ ನ್ಯಾಯಾಂಗ ಬಂಧನಕ್ಕೆ ಬಿಟ್ಟಿರುವಂಥದ್ದು. ನ್ಯಾಯಾಂಗ ಬಂಧನಕ್ಕೆ ಅಂದರೆ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿರುವಂಥದ್ದು. ಜೈಲಿನಲ್ಲಿ
ಎಂದಿನಂತೆ ಇವ್ರಿಗೆ ಎಲ್ಲ ಬೇರೆ ವಿಚಾರಣಾಧೀನ ಕೈದಿಗಳು ಹೇಗಿರ್ತಾರೆ ಆ ರೀತಿಯಾಗಿ ಇವ್ರನ್ನೂ ಕೂಡ ಸೆಲ್ನಲ್ಲಿ ಇರಿಸಲಾಗುತ್ತೆ. ಅಂದರೆ ಬ್ಯಾರಕ್ಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅಂದರೆ ಸಜಾ ಕೈದಿಗಳು ಬೇರೆ, ವಿಚಾರಣಾಧೀನ ಕೈದಿಗಳೇ ಬೇರೆ ಇರ್ತಾರೆ. ಇವರು ವಿಚಾರಣಾಧೀನ ಕೈದಿಗಳ ಸೆಲ್ಗಳಲ್ಲಿ ಇವ್ರನ್ನ ಇಡಲಾಗುತ್ತೆ. ಅದರ ಜೊತೆಗೆ ಈ ಹಿಂದೆ ಆಗಿರುವಂಥ ಅವಾಂತರಗಳೇನಿದೆ ಜೈಲಿನಲ್ಲಿ ಅದು ಯಾವುದಕ್ಕೂ ಕೂಡ ಈ ಬಾರಿ ಅವಕಾಶಗಳಿರೋದಿಲ್ಲ. ದರ್ಶನ್ ಇರ್ಬೋದು, ಇತರ ಆರೋಪಗಳಿರ್ಬೋದು, ಅವ್ರನ್ನ ಕಟ್ಟುನಿಟ್ಟಿಂದ ಒಂದು ದಿನ ಕಣ್ಣನ್ನಿಟ್ಟು ಪೊಲೀಸರು ಈ ಬಾರಿ ಕಾಯ್ತಾರೆ. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಒಂದು ವಾರ್ನಿಂಗನ್ನು ನೀಡಿರುವಂಥದ್ದು. ಈ ಹಿಂದೆ ಏನು ರಾಜ್ಯಾತೀತವನ್ನು ತೆಗೆದುಕೊಂಡು ಫೋಟೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಜೈಲು SP ಏನಿದ್ದಾರೆ ಅವ್ರು ಇನ್ನೂ ಕೂಡ ಸಸ್ಪೆಂಡ್ ಆಗಿಲ್ವಾ, ಜೈಲು ಸೂಪರಿಂಟೆಂಟು ಇನ್ನೂ ಹಾಗೆ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆಯನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್. ಹೀಗಾಗಿ ಈ ಬಾರಿ ಆ ರೀತಿಯ ಯಾವುದಕ್ಕೆ ಒಂದು ಚಿಕ್ಕ ಇದಕ್ಕೂ ಅವಕಾಶಗಳು ಇರೋದಿಲ್ಲ. ಎಲ್ಲ ವಿಚಾರಣಾಧೀನ ಕೈದಿಗಳಂತೆ ಅವರಲ್ಲಿ ಇರಬೇಕಾಗುತ್ತೆ. ಜೈಲಿನಲ್ಲಿ ಕೊಡುವಂಥ ಊಟಗಳಿರಬೇಕು, ಅಲ್ಲಿನ ನಿಯಮಗಳಿರಬೇಕು, ಅವುಗಳನ್ನು ಪಾಲನೆಯನ್ನು ಮಾಡ್ತಾರೆ. ಈ ಹಿಂದೆ ಅವ್ರಿಗೆ ವೆಲ್ಕಮ್ ಮಾಡಲಿಕ್ಕೆ ಏನೋ ನಟೋರಿಯಸ್ ರೌಡಿ ಗ್ಯಾಂಗ್ಗಳು, ಎರಡೆರಡು ಗ್ಯಾಂಗ್ಗಳು ಹೊಡೆದಾಟವನ್ನು ಮಾಡ್ಕೊಂಡಿದ್ವು, ನಾವು ಮಾಡ್ತೀವಿ ಅಂತ. ಈ ಬಾರಿ ಅದು ಯಾವುದಕ್ಕೂ ಕೂಡ ಅವಕಾಶಗಳು ಇರೋದಿಲ್ಲ. ಏನು ಪೊಲೀಸರು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾರೆ ಆ ರೀತಿಯಾಗಿ ಜೈಲಿನಲ್ಲಿ ಕೊಡುವ ಊಟವನ್ನು ತಿನ್ಕೊಂಡು ಅಲ್ಲಿರಬೇಕಾಗತ್ತೆ. ಅದರ ಜೊತೆಗೆ ಯಾವಾಗ ಕೋರ್ಟ್ಗೆ ಹಾಜರಾಗಬೇಕು ಆಗ ಪೊಲೀಸ್ ಅಧಿಕಾರಿಗಳು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ಪುನಃ ವಾಪಸ್ ಬಿಡುವಂಥದ್ದು. ಇನ್ನು ಪ್ರಕರಣದ ಪ್ರಮುಖ ಆರೋಪಿ A1 ಆಗಿರುವಂಥ ಪವಿತ್ರ ಕೂಡ ಅದೇ ಸೆಲ್ನಲ್ಲಿರುವಂಥದ್ದು. ಅಂದರೆ ಮಹಿಳಾ ವಿಚಾರಣಾಧೀನ ಕೈದಿಗಳ ಬ್ಯಾರಕ್ ಏನಿದೆ ಅಲ್ಲಿ ಆಕೆ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ 5 ಜನ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದರೆ ಉಳಿದ 2 ಏನು ಚಿತ್ರದುರ್ಗ ಮೂಲದ ಆರೋಪಿಗಳಿದ್ದಾರೆ ಅವ್ರನ್ನ ಇವತ್ತು ನಿನ್ನೆ ತಡರಾತ್ರಿ ಅವ್ರನ್ನ ಬಂಧಿಸಿ ವಶ ಕರ್ಕೊಂಡಿರುವಂಥ ಪೊಲೀಸರು ಇವತ್ತು ನ್ಯಾಯಾಧೀಶರ ಮನೆಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ ಬಳಿಕ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತೆ. ಇದಾದ ನಂತರ ಅವ್ರನ್ನೂ ನ್ಯಾಯಾಂಗ ಬಂಧನಕ್ಕೆ ಪರಪ್ಪನರ ಅಗ್ರಹಾರಕ್ಕೆ ಕಳಿಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವರೆಲ್ಲರೂ ಕೂಡ ಒಂದೇ ಸೆಲ್ನಲ್ಲಿ ಇಡಬೇಕಾ ಇಲ್ಲ ಬೇರೆ ಬೇರೆ ಸೆಲ್ನಲ್ಲಿ ಇಡಬೇಕಾ ಅನ್ನೋದು ಜೈಲು ಅಧಿಕಾರಿಗಳು ವಿವೇಚನೆಗೆ ಬಿಟ್ಟಿದ್ದೆ. ಅವರು ಅವೆಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ಯಾರ್ಯಾರನ್ನ ಎಲ್ಲಿ ಇರಿಸಬೇಕು ಅಂತೇಳಿ ನಿರ್ಧಾರಗಳನ್ನು ಮಾಡುವಂಥದ್ದು ನೀತಿ. ಸಂತೋಷ್, ಒನ್ ಸೆಕೆಂಡ್ ಹೋಲ್ಡ್. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ, ಮತ್ತೆ ನಾನು ನಿಮ್ಮನ್ನ ಕನೆಕ್ಟ್ ಆಗ್ತೇನೆ.